ಆಚಾರ ಅನ್ನೋದು ಕೆಟ್ಟರೆ ನೆಟ್ಟಗಿದ್ದವನಿಗೂ ಕೂಡ ಆಗಬಾರ್ದಾಗಿ ಹೋಗುತ್ತೆ ಅನ್ನೋದಕ್ಕೆ ಬಹುಶಃ ಈ ಪ್ರಕರಣದ ಓರ್ವ ಆರೋಪಿ ಧನರಾಜ್ ನಾಯಿ ಮಾರ್ಕೊಂಡಿದ್ನಂತೆ. ಅಂದ್ರೆ ಶ್ರೀಮಂತರಿಗೆ ಕಾಸ್ಟ್ಲಿ ಬ್ರೀಡ್ನ ನಾಯಿಗಳನ್ನ ಮಾರಾಟ ಮಾಡೋದು ಈತನ ವೃತ್ತಿ. ಹಾಗೇನೆ ದರ್ಶನ್ಗೆ ಹಾಗೆ ಆ ಗ್ಯಾಂಗ್ನ ಸದಸ್ಯರಿಗೆ ಪರಿಚಯ ಆದಾತ ಈ ಧನರಾಜ್. ನೋಡಿ, ಎಲ್ಲಿಂದಲ್ಲಿಗೆ ನಾಯಿ ಮಾರಾಟದಿಂದ ರೇಣುಕಾಸ್ವಾಮಿ ಕೊಲೆ ಕೇಸ್ ತನಕ ಎಲ್ಲಿಂದಲ್ಲಿಗೆ ಈ ಲಿಂಕ್ ಬೆಸ್ಕೊಳ್ತಾ ಹೋಯ್ತು ಧನರಾಜ್ ವಿಚಾರದಲ್ಲಿ ಅಂತ ರಿಪಬ್ಲಿಕ್ ಕನ್ನಡದಲ್ಲಿ ಈ ಬಗ್ಗೆ ಎಕ್ಸ್ಕ್ಲೂಸಿವ್ ಮಾಹಿತಿ. ಮೊದಲು ನಾಯಿ ಮಾರುವನಾಗಿದ್ದ ಆರೋಪಿ ಧನರಾಜ್ ಶ್ರೀಮಂತರಿಗೆ ಸಾಕು ನಾಯಿಗಳನ್ನ ಕೊಡ್ತಾ ಇದ್ದ. ಧನರಾಜ್ ನಟ ದರ್ಶನ್ಗೂ ಕೂಡ ಕೆಲವೊಂದಷ್ಟು ನಾಯಿಗಳನ್ನ ಮಾರಾಟ ಮಾಡಿದ. ನಾಯಿ ಮರಿಗಳನ್ನ ನೀಡಿ ದರ್ಶನ್ ಜೊತೆಯಲ್ಲಿ ಫ್ರೆಂಡ್ಶಿಪ್ ಆಯಿತು. ಫ್ರೆಂಡ್ಶಿಪ್ ನಂತರದಲ್ಲಿ ಈ ಕೊಲೆ ಗ್ಯಾಂಗ್ನ ಆರೋಪಿ ಆಗೋವರೆಗೂ ಕೂಡ ದರ್ಶನ್ ಜೊತೆಗಿನ ಈ ನಂಟು ಬೆಸ್ಕೊಳ್ತಾ ಬಂತು. ನೋಡಿ, ಆ ಫೋಟೋದಲ್ಲಿ ಗಮನಿಸ್ತಿದ್ದೀರಲ್ಲ, ಈತನೇ ಧನರಾಜು. ಶ್ರೀಮಂತರಿಗೆ ನಾಯಿಗಳನ್ನ ಮಾರೋದು ಈತನ ವೃತ್ತಿಯಾಗಿತ್ತು. ಅಷ್ಟೇ ಮಾಡ್ಕೊಂಡಿದ್ದಿದ್ರೆ ಬಹುಶಃ ಇವತ್ತು ಆ ವೃತ್ತಿಯನ್ನೇ ಕಂಟಿನ್ಯೂ ಮಾಡ್ಕೊಂಡಿರ್ತಿದ್ನೇನೋ. ಇವತ್ತು ಜೈಲು ಸೇರೋ ಗತಿಗೆ ಬಂದಿದೆ ಧನರಾಜ್ ಸ್ಟೋರಿ. ಒಬ್ಬೊಬ್ಬ ಆರೋಪಿಯದ್ದು ಒಂದೊಂದು ಕತೆ. ಎಲ್ಲೆಲ್ಲೋ ಹೇಗೇಗೋ ಬದುಕು ಕಟ್ಕೊಂಡಿದ್ದವರು ಬಂದು ದರ್ಶನ್ ಅವರ ಗ್ಯಾಂಗ್ನ ಸದಸ್ಯರಾಗಿ ಪವಿತ್ರ ಗೌಡಗೆ ಮೆಸೇಜ್ ಕಳಿಸ್ದ ಅನ್ನೋ ಕಾರಣಕ್ಕೆ ಆತನಿಗೆ ಧಮಕಿ ಹಾಕಿ ಆತನ ಮೇಲೆ ಒಂದೆರಡು ಏಟ್ ಹೊಡೆದು ಸರಿ ಮಾಡಬೇಕು ಅಂತ ಬಂದ ಈ ಗ್ಯಾಂಗ್ ಈಗ 18ಕ್ಕೂ ಹೆಚ್ಚು ಮಂದಿ ದರ್ಶನ್ ಜೊತೆಯಲ್ಲೇ ಜೈಲು ವಾಸವನ್ನ ಅನುಭವಿಸೋ ಗತಿ ಬಂದಿದೆ. ಸದ್ಯಕ್ಕೆ ಅನ್ನಪೂರ್ಣೇಶ್ವರಿ ಠಾಣೆಯಲ್ಲಿದ್ದಾರೆ. ಜೈಲು ಅಂದ್ರೆ ಪರಪ್ಪನ ಅಗ್ರಹಾರ ಸೇರಿಲ್ಲ ಇನ್ನು. ಆದ್ರೆ ಎಲ್ಲಿವರೆಗೂ ಕರ್ಕೊಂಡು ಹೋಗುತ್ತೋ ಈ ಪ್ರಕರಣ ಅನ್ನೋದು ಸದ್ಯಕ್ಕಿರುವ ಅನುಮಾನ. ಧನರಾಜು ಕತೆ ಕೂಡ ಅದೇ. ನಾಯಿ ಮಾರ್ಕೊಂಡು ಫ್ರೆಂಡ್ಶಿಪ್ ಆಯಿತು. ಫ್ರೆಂಡ್ಶಿಪ್ ಹೋಗಿದ್ದು ಇದೀಗ ಕೊಲೆ ಪ್ರಕರಣದಲ್ಲಿ ಆರೋಪಿಗಳಾಗಿ ಕೈ ಹಿಡ್ಕೊಂಡು ಠಾಣೆ ಮೆಟ್ಟಿಲೇರೋ ಹಂತಕ್ಕೆ ತೆಗೆದುಕೊಂಡು ಹೋಗಿದೆ. ಆಚಾರ ಅನ್ನೋದು ಕೆಟ್ಟರೆ ನೆಟ್ಟಗಿದ್ದವನಿಗೂ ಕೂಡ ಆಗಬಾರ್ದಾಗಿ ಹೋಗುತ್ತೆ ಅನ್ನೋದಕ್ಕೆ ಬಹುಶಃ ಈ ಪ್ರಕರಣದ ಓರ್ವ ಆರೋಪಿ ಧನರಾಜ್ ನಾಯಿ ಮಾರ್ಕೊಂಡಿದ್ನಂತೆ. ಅಂದ್ರೆ ಶ್ರೀಮಂತರಿಗೆ ಕಾಸ್ಟ್ಲಿ ಬ್ರೀಡ್ನ ನಾಯಿಗಳನ್ನ ಮಾರಾಟ ಮಾಡೋದು ಈತನ ವೃತ್ತಿ. ಹಾಗೇನೆ ದರ್ಶನ್ಗೆ ಹಾಗೆ ಆ ಗ್ಯಾಂಗ್ನ ಸದಸ್ಯರಿಗೆ ಪರಿಚಯ ಆದಾತ ಈ ಧನರಾಜ್. ನೋಡಿ, ಎಲ್ಲಿಂದಲ್ಲಿಗೆ ನಾಯಿ ಮಾರಾಟದಿಂದ ರೇಣುಕಾಸ್ವಾಮಿ ಕೊಲೆ ಕೇಸ್ ತನಕ ಎಲ್ಲಿಂದಲ್ಲಿಗೆ ಈ ಲಿಂಕ್ ಬೆಸ್ಕೊಳ್ತಾ ಹೋಯ್ತು ಧನರಾಜ್ ವಿಚಾರದಲ್ಲಿ ಅಂತ ರಿಪಬ್ಲಿಕ್ ಕನ್ನಡದಲ್ಲಿ ಈ ಬಗ್ಗೆ ಎಕ್ಸ್ಕ್ಲೂಸಿವ್ ಮಾಹಿತಿ. ಮೊದಲು ನಾಯಿ ಮಾರುವನಾಗಿದ್ದ ಆರೋಪಿ ಧನರಾಜ್ ಶ್ರೀಮಂತರಿಗೆ ಸಾಕು ನಾಯಿಗಳನ್ನ ಕೊಡ್ತಾ ಇದ್ದ. ಧನರಾಜ್ ನಟ ದರ್ಶನ್ಗೂ ಕೂಡ ಕೆಲವೊಂದಷ್ಟು ನಾಯಿಗಳನ್ನ ಮಾರಾಟ ಮಾಡಿದ. ನಾಯಿ ಮರಿಗಳನ್ನ ನೀಡಿ ದರ್ಶನ್ ಜೊತೆಯಲ್ಲಿ ಫ್ರೆಂಡ್ಶಿಪ್ ಆಯಿತು. ಫ್ರೆಂಡ್ಶಿಪ್ ನಂತರದಲ್ಲಿ ಈ ಕೊಲೆ ಗ್ಯಾಂಗ್ನ ಆರೋಪಿ ಆಗೋವರೆಗೂ ಕೂಡ ದರ್ಶನ್ ಜೊತೆಗಿನ ಈ ನಂಟು ಬೆಸ್ಕೊಳ್ತಾ ಬಂತು. ನೋಡಿ, ಆ ಫೋಟೋದಲ್ಲಿ ಗಮನಿಸ್ತಿದ್ದೀರಲ್ಲ, ಈತನೇ ಧನರಾಜು. ಶ್ರೀಮಂತರಿಗೆ ನಾಯಿಗಳನ್ನ ಮಾರೋದು ಈತನ ವೃತ್ತಿಯಾಗಿತ್ತು. ಅಷ್ಟೇ ಮಾಡ್ಕೊಂಡಿದ್ದಿದ್ರೆ ಬಹುಶಃ ಇವತ್ತು ಆ ವೃತ್ತಿಯನ್ನೇ ಕಂಟಿನ್ಯೂ ಮಾಡ್ಕೊಂಡಿರ್ತಿದ್ನೇನೋ. ಇವತ್ತು ಜೈಲು ಸೇರೋ ಗತಿಗೆ ಬಂದಿದೆ ಧನರಾಜ್ ಸ್ಟೋರಿ. ಒಬ್ಬೊಬ್ಬ ಆರೋಪಿಯದ್ದು ಒಂದೊಂದು ಕತೆ. ಎಲ್ಲೆಲ್ಲೋ ಹೇಗೇಗೋ ಬದುಕು ಕಟ್ಕೊಂಡಿದ್ದವರು ಬಂದು ದರ್ಶನ್ ಅವರ ಗ್ಯಾಂಗ್ನ ಸದಸ್ಯರಾಗಿ ಪವಿತ್ರ ಗೌಡಗೆ ಮೆಸೇಜ್ ಕಳಿಸ್ದ ಅನ್ನೋ ಕಾರಣಕ್ಕೆ ಆತನಿಗೆ ಧಮಕಿ ಹಾಕಿ ಆತನ ಮೇಲೆ ಒಂದೆರಡು ಏಟ್ ಹೊಡೆದು ಸರಿ ಮಾಡಬೇಕು ಅಂತ ಬಂದ ಈ ಗ್ಯಾಂಗ್ ಈಗ 18ಕ್ಕೂ ಹೆಚ್ಚು ಮಂದಿ ದರ್ಶನ್ ಜೊತೆಯಲ್ಲೇ ಜೈಲು ವಾಸವನ್ನ ಅನುಭವಿಸೋ ಗತಿ ಬಂದಿದೆ. ಸದ್ಯಕ್ಕೆ ಅನ್ನಪೂರ್ಣೇಶ್ವರಿ ಠಾಣೆಯಲ್ಲಿದ್ದಾರೆ. ಜೈಲು ಅಂದ್ರೆ ಪರಪ್ಪನ ಅಗ್ರಹಾರ ಸೇರಿಲ್ಲ ಇನ್ನು. ಆದ್ರೆ ಎಲ್ಲಿವರೆಗೂ ಕರ್ಕೊಂಡು ಹೋಗುತ್ತೋ ಈ ಪ್ರಕರಣ ಅನ್ನೋದು ಸದ್ಯಕ್ಕಿರುವ ಅನುಮಾನ. ಧನರಾಜು ಕತೆ ಕೂಡ ಅದೇ. ನಾಯಿ ಮಾರ್ಕೊಂಡು ಫ್ರೆಂಡ್ಶಿಪ್ ಆಯಿತು. ಫ್ರೆಂಡ್ಶಿಪ್ ಹೋಗಿದ್ದು ಇದೀಗ ಕೊಲೆ ಪ್ರಕರಣದಲ್ಲಿ ಆರೋಪಿಗಳಾಗಿ ಕೈ ಹಿಡ್ಕೊಂಡು ಠಾಣೆ ಮೆಟ್ಟಿಲೇರೋ ಹಂತಕ್ಕೆ ತೆಗೆದುಕೊಂಡು ಹೋಗಿದೆ.